ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮೋಸ ಕಚೋರಿ ತಿಂದು ಬೇಜಾರಾಗಿದ್ರೆ ಗೋಧಿ ಹಿಟ್ಟಿನಿಂದ ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ನೋಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಇರುತ್ತೆ, ತುಂಬ ಈಸಿಯಾಗಿ ತಯಾರಿಸುವಂಥ ಒಂದು ರುಚಿಯಾಗಿರುವಂತಹ ರೆಸಿಪಿ. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಈ ಒಂದು ರೆಸಿಪಿನ ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟು. ನೀವು ಆಶೀರ್ವಾದ ಆಟ ಅಥವಾ ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಉಪಯೋಗಿಸ್ತಿದ್ರು, ಅದನ್ನು ಕೂಡ ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ಬರೀ ಗೋಧಿ ಹಿಟ್ಟು ಕೂಡ ಉಪಯೋಗಿಸ್ಬೋದು. ಓಕೆ, ಅದಕ್ಕೆ ನಾನು ರುಚಿಗೆ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಗೋಧಿ ಹಿಟ್ಟಿಂದ ಮಾಡ್ತಿರೋದು ತುಂಬಾ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್. ಒಂದ್ಸಲ ತಯಾರಿಸಿ. ಓಕೆ, ಸೊ ಈ ಒಂದು ಅರ್ಧ ಸ್ಪೂನು ಅಜ್ವೈನ್ ತೊಗೊಳ್ತಾ ಇದ್ದೀನಿ. ಅಜ್ವೈನ್ನ ಕೈಯಲ್ಲೇ ಈ ಥರ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು. ಸೊ ಅಜ್ವೈನ್ ಇದ್ದರೆ ಉಪಯೋಗಿಸಿ, ಖಂಡಿತವಾಗ್ಲೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ನೀವು ಜೀರಿಗೆ ಪೌಡರ್ನ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಜೀರಿಗೆ ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಫ್ರೆಂಡ್ಸ್, ತುಂಬಾ ಟೇಸ್ಟಿ ಇರುತ್ತೆ ಈ ಒಂದು ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸು. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಬೆಣ್ಣೆ ಕಾಯಿಸಿದಲೇ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ನಾವು ಹಾಕ್ಕೊಳ್ಳೋದು ಬೇಡ, ಹಾಗೆ ಹಾಕ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದ್ಸಲ ಡ್ರೈ ಮಿಕ್ಸ್ ಮಾಡೋಣ. ಇದಕ್ಕೆ ಫಸ್ಟೇ ನಾವು ಏನನ್ನು ಕೂಡ ಹಾಕ್ಕೊಳ್ಳೋದು ಬೇಡ. ಈಗ ಹೀಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕೈಯಲ್ಲಿ ನೀಟಾಗಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಸೊ ನಾನು ಸುಮಾರು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ, ಗೋಧಿ ಹಿಟ್ಟಲ್ಲಿ ತಯಾರಿಸುವಂಥ ರೆಸಿಪಿಗಳನ್ನು. ಸೊ ಖಂಡಿತವಾಗ್ಲೂ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲಲ್ಲಿ ಚೆಕ್ ಮಾಡಿ, ನಿಮಗೆ ವೀಟ್ ಫ್ಲೋರ್ ಸ್ನ್ಯಾಕ್ಸು ತುಂಬಾ ಸಿಗುತ್ತೆ. ಓಕೆ, ಸೊ ಈ ಸ್ವೀಟ್ಸ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಡುವಂಥದ್ದು, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಖಂಡಿತ ಅಲ್ಲಿ ಚೆಕ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ, ಚಾನಲ್ಗಳನ್ನು ಕೂಡ ನೋಡಿ, ನೀವು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಹಾಗೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ನಾನು ಹಿಟ್ಟಿಗೆ ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನಾವು ಗಟ್ಟಿನೂ ಇರಬಾರ್ದು, ಹಾಗೆ ಜಾಸ್ತಿ ತೆಳ್ಳ ಕೂಡ ಇರಬಾರ್ದು, ಇದು ಮೀಡಿಯಮ್ ಆಗಿರಬೇಕು. ಸೊ ನೋಡ್ತಾ ಇದ್ದೀರಲ್ಲ ನೋಡಿ, ಜಾಸ್ತಿ ಟೈಟ್ ಇಲ್ಲ, ಹಾಗೆ ಜಾಸ್ತಿ ತೆಳ್ಳ ಕೂಡ ಇಲ್ಲ. ಈ ಒಂದು ಸ್ನ್ಯಾಕ್ಸನ್ನು ತಯಾರಿಸೋದಕ್ಕೆ ನಮಗೆ ಇಷ್ಟಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ಸೊ ಬೇರೆ ಪ್ರೊಸೀಜರ್ನ ನಾವು ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದೇ 1 ಸ್ಪೂನು, ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ. ಸೊ ಈಗ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ, ಇದಕ್ಕೆ ಸ್ವಲ್ಪ ನಾವು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಓಕೆ, ಸೊ ಜೀರಿಗೆ ಹಾಕಿದ ನಂತರ ಜೀರಿಗೆ ಕೂಡ ನೋಡಿ ಚೆನ್ನಾಗಿ ಸಿಡಿದಿದೆ. ಈಗ ಇದಕ್ಕೆ 1 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ಬೋದು, ಬಟ್ ನಾನು ಅಷ್ಟೊಂದು ನಮ್ಮ ಮನೆಯಲ್ಲೆಲ್ಲ ಉಪಯೋಗಿಸಲ್ಲ. ಸೊ ಅದಕ್ಕೋಸ್ಕರ 1 ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದ್ರ ಬದಲು ನೀವು 2 ಅಥವಾ 3 ಹಸಿರು ಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಓಕೆ, ಈಗ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ, ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್. ಮಕ್ಕಳಿಗೆ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಬೋಂಡ, ಸಮೋಸ, ಕಚೋರಿ ಇವೆಲ್ಲ ಮಾಮೂಲಿ ತಿಂದಿರ್ತೀವಲ್ವಾ. ಸೊ ಇದು ಡಿಫ್ರೆಂಟ್ ಆಗಿರುತ್ತೆ, ಖಂಡಿತವಾಗ್ಲೂ ಟೇಸ್ಟ್ ಕೂಡ ಸಖತ್ತಿರುತ್ತೆ. ಓಕೆ, ಒಂದ್ಸಲ ತಯಾರಿಸಿ. ಇದಕ್ಕೆ ಈಗ ಈ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನಾನು ತೊಗೊಂಡಿದ್ದೀನಿ. 2 ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿರುವಂಥ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ಅಲ್ಲಿ
ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾವು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಿಟ್ಟಿಗೂ ಕೂಡ ಹಾಕಿರ್ತೀವಿ. ಸೊ ದಯವಿಟ್ಟು ಉಪ್ಪನ್ನು ಹಾಕಬೇಕಾದ್ರೆ ನೋಡಿಕೊಂಡು ಉಪ್ಪನ್ನು ಹಾಕಿ. ಯಾಕೆಂದರೆ 2 ಸಲ ಉಪ್ಪು ಹಾಕ್ಬಿಟ್ರೆ ಖಂಡಿತವಾಗ್ಲೂ ತಿನ್ನೋಕ್ಕಾಗಲ್ಲ, ಅಥವಾ ಉಪ್ಪು ಹಾಕದಲ್ಲೇ ಇದ್ರೂ ಕೂಡ ತಿನ್ನೋಕ್ಕಾಗಲ್ಲ. ಸೊ ಉಪ್ಪು ತುಂಬಾ ಟೇಸ್ಟಿ ಕೊಡುತ್ತೆ ನಮಗೆ. ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ಉಪ್ಪು ಹಾಕಿದ ನಂತರ ಒಂದ್ಸಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದ ನಂತರ ನಾನು ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ನಾನು ಇಲ್ಲಿ ಖಾರದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಖಾರದ ಪುಡಿಯನ್ನು ಸ್ಕಿಪ್ ಮಾಡ್ಬೋದು, ಅಥವಾ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಹಸಿರು ಮೆಣಸಿನ್ಕಾಯಿ ಒಂದು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ ಇದು ಫ್ರೈ ಆಗೋದಕ್ಕೆ ಹಾಗೆ ಬಿಟ್ಬಿಡೋಣ. ಈಗ ಇಲ್ಲಿ ನಾನು 1 ಕಪ್ ಆಗುವಷ್ಟು ಖಾರವನ್ನು ತೊಗೊಂಡಿದ್ದೀನಿ. ಖಾರ ಸೇವ್ ಅಂತೀವಲ್ವ, ನಾವು ಅದನ್ನು ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಓಕೆ, ಸೊ ಇದನ್ನು ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬಾ ಡಿಫ್ರೆಂಟ್ ಟೇಸ್ಟನ್ನು ಕೊಡುವಂತಹ ರುಚಿಯಾಗಿರುವಂಥ ಸಮೋಸ ಕಚೋರಿ ತಿಂದು ಬೇಜಾರಾಗಿರೋರಿಗೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಗರಿಗರಿಯಾದ ಸ್ನ್ಯಾಕ್ಸ್ ಒಂದ್ಸಲ ತಯಾರಿಸಿ ಅಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಜಾರ್ಗೆ ಹಾಕಿದ ನಂತರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಪೌಡರ್ ಮಾಡ್ಕೊಂಬರ್ಬೇಕು, ಏನು ಖಾರ ಇದೆಯಲ್ಲ ಸೊ ಅದನ್ನು ಪೌಡರ್ ಮಾಡ್ಕೊಂಬರ್ಬೇಕು. ಈಗ ಈರುಳ್ಳಿ ಮತ್ತು ನಾವು ಬೇಯಿಸಿರೋವಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಸೊ ಅದಕ್ಕೆ ಖಾರವನ್ನು ನಾವು ಪೌಡರ್ ಮಾಡಿರೋವಂಥ ಸೇವ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಖಾರ ಅಷ್ಟೇ ಪೌಡರ್ ಮಾಡಿರೋದು, ಬೇರೆ ಏನು ಕೂಡ ಹಾಕ್ಕೊಂಡಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ರೀತಿಯಾಗಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಸೊ ನೀರು ಏನು ಕೂಡ ಉಪಯೋಗಿಸೋದು ಬೇಡ, ಜಸ್ಟ್ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕಚೋರಿ ಕೂಡ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ, ನೀವು ಯಾರಾದರೂ ನೋಡಲಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ಅಕಸ್ಮಾತ್ ನಿಮಗೆ ಬೇರೆ ಥರ ಕಚೋರಿಗಳು ಯಾವುದಾದ್ರೂ ಬೇಕು ಅಂದರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ, ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ಇದು ರೆಡಿಯಾಗಿದೆ. ಓಕೆ, ಸ್ಟಫಿಂಗಿಗೆ ಬೇಕಾಗಿರುವಂಥದ್ದು ರೆಡಿಯಾಗಿದೆ. ಇವಾಗ ಹಿಟ್ಟನ್ನು ತೊಗೊಳ್ಳೋಣ. ಇಲ್ಲಿ ಹಿಟ್ಟು ತೊಗೊಂಡು ಇದಕ್ಕೆ ಸ್ವಲ್ಪ ಹಿಟ್ಟನ್ನು ತೊಗೊಳ್ತೀನಿ. 1 ಸೆಕೆಂಡ್ ಇದನ್ನು ನಾದ್ಕೊಂಬಿಡೋಣ. ನಾದಿದ ನಂತರ ಒಂಚೂರು ಹಿಟ್ಟನ್ನು ತೊಗೊಳ್ತೀನಿ ನಾನಿಲ್ಲಿ. ಚಿಕ್ಕದಾಗಿ ಮಾಡ್ಕೊಳ್ಳೋಣ, ಜಾಸ್ತಿ ದೊಡ್ಡ ಗಾತ್ರದ ಬೇಡ, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ಬಿಡೋಣ. ಈಗ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ಇಷ್ಟು ಹಿಟ್ಟು ಬೇಕಾಗುತ್ತೆ. ಕೈಯಲ್ಲೇ ಮಾಡ್ಕೋಬೋದು, ಇದನ್ನು ನೀವು ಒತ್ತಿ ಕೂಡ ಮಾಡ್ಕೋಬೋದು, ಚಪಾತಿ ಥರ ಲಟ್ಟಿಸಿ ಕೂಡ ನೀವು ಮಾಡ್ಕೋಬೋದು. ಹಾಗೆ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಕೈಯಲ್ಲೇ ಫಸ್ಟು ಒಂದು ಚಿಕ್ಕದಾಗಿ ನಾವು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಹೀಗೆ ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸ್ಟಫಿಂಗಿಗೆ ರೆಡಿ ಮಾಡಿರುವಂಥ ಮಿಶ್ರಣ ಇದೆಯಲ್ಲ, ಸೊ ಅದನ್ನು ಈಗ ಹಾಕ್ಕೊಳ್ತೀನಿ. ಹಿಂಗೆ ನಾವು ಹಾಕ್ಕೊಳ್ಳೋಣ. ಈ ರೀತಿ ಹಾಕಿದ ನಂತರ ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬಾ ಬೇಗ ಆಗುತ್ತೆ, ಇದು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಈ ರೀತಿ ನಾವು ಕ್ಲೋಸ್ ಮಾಡ್ಕೊಳ್ಬೇಕು ನೀಟಾಗಿ. ಹಿಂಗೆ ಮೋದಕವನ್ನು ಹೇಗೆ ನಾವು ಕ್ಲೋಸ್ ಮಾಡ್ಕೋತೀವಲ್ಲ ಮೋದಕ ಮಾಡಬೇಕಾದ್ರೆ ಆ ರೀತಿ ಮಾಡ್ಕೋಬೇಕು. ನೋಡಿ, ಬೇಕು ಅಂದರೆ ಮೇಲ್ಗಡೆ ಬೇಡದಲ್ಲೇ ಇರೋದನ್ನು ಸ್ವಲ್ಪ ಬೇಕು ಅಂದರೆ ತೆಗಿಬೋದು, ಅಥವಾ ಅದನ್ನು ಹಾಗೆ ಅದನ್ನು ಒಳಗಡೆನೆ ಪ್ರೆಸ್ ಮಾಡಿ ಕೂಡ ನೀವು ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೂ ಗಾಳಿ ಕೂಡ ಒಳಗಿರಬಾರ್ದು, ಆ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ದಪ್ಪ ಗಾತ್ರದ್ದಿಲ್ಲ, ಮೀಡಿಯಮ್ ಆಗಿದೆ. ಸೊ ಈಗ ರೆಡಿಯಾಗಿರೋವಂಥದ್ದನ್ನು ಒಂದು ತಟ್ಟೆಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ರೆಡಿ ಮಾಡಿ ಒಂದು ತಟ್ಟೆಗೆ ಫಸ್ಟಿಗೆ ಇಟ್ಕೊಂಡ್ಬಿಡೋಣ. ಖಂಡಿತವಾಗ್ಲೂ ಯಾವಾಗಲೂ ಕೂಡ ಸಮೋಸ ಕಚೋರಿ ಎಲ್ಲ ಆಚೆ ತಿಂತೀವಿ, ಬೋಂಡ ಬಜ್ಜಿಗಳು ಮನೇಲಿ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ತಯಾರಿಸಬೇಕು ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಅನಿಸಿರುತ್ತೆ. ಒಂದ್ಸಲ ತಯಾರಿಸಿ, ತುಂಬಾ ಟೇಸ್ಟಿ ಅನಿಸುತ್ತೆ ನಿಮಗೂ ಕೂಡ ಒಂದ್ಸಲ ತಿಂದಾಗ. ಓಕೆ, ಈಗ ಎಣ್ಣೆ ಮೀಡಿಯಮ್ ಆಗಿ ಅಂದರೆ ಸ್ವಲ್ಪ ಬಿಸಿ ಇದೆ, ಜಾಸ್ತಿ ಬಿಸಿ ಇಲ್ಲ, ಸ್ವಲ್ಪ ಬಿಸಿ ಇದೆ. ಆಗ್ಲೇ ನಾನು ಈಗ ಈ ಮಾಡಿರುವಂಥ ಸ್ನ್ಯಾಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ.
ಸೊ ಈ ಒಂದು ಸ್ನ್ಯಾಕ್ಸಿಗೆ ಏನಂತ ಹೆಸರಿಡ್ಬೋದು ಅಂತ ನೀವೇ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಓಕೆ. ಸೊ ಈಗ ನೀಟಾಗಿ ನೋಡ್ಕೊಳ್ತಾ ಇದ್ದೀರಲ್ವಾ? ಸೊ ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆ. ಸೊ ಸ್ವಲ್ಪ ಈ ರೀತಿ ಬಬಲ್ಸ್ ಬರ್ತಾ ಇದೆ ಅಂದರೆ ಫ್ರೈ ಆಗ್ತಿದೆ ಅಂತ. ಆವಾಗ ಟರ್ನ್ ಮಾಡಿ ಇನ್ನೊಂದು ಸೈಡು ಕೂಡ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಒಂದೇ ಕಡೆ ಜಾಸ್ತಿ ಹೊತ್ತು ಬೇಯಿಸೋದ್ರಿಂದ ಕಲರ್ ಬೇಗ ಚೇಂಜ್ ಆಗುತ್ತೆ ಹೊರತು ಅದು ನೀಟಾಗಿ ಅದು ಫ್ರೈ ಆಗಿರೋದಿಲ್ಲ. ಸೊ ಕಲರ್ ಅಷ್ಟೇ ಚೇಂಜ್ ಆಗಿರುತ್ತೆ. ಸೊ ಎರಡನ್ನೂ ಕೂಡ ನಾವು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ರೆ ಮಾತ್ರ ನಮಗೆ ಗರಿ ಗರಿಯಾಗಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಮೆತ್ತಗಾಗಬಾರ್ದು ಅಷ್ಟೇ. ನೋಡಿ, ಕ್ರಿಸ್ಪಿಯಾಗಿರಬೇಕು. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇರಬೇಕು. ಆ ರೀತಿಯಾಗಿ ಈ ಒಂದು ರುಚಿಯಾಗಿರುವಂಥ ಗರಿ ಗರಿಯಾದ ಒಂದು ಡಿಫ್ರೆಂಟ್ ಆಗಿರುವಂಥ ಕಚೋರಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ನ್ಯಾಕ್ಸನ್ನು ಖಂಡಿತವಾಗ್ಲೂ ನೀವು ತಯಾರಿಸಿ ಈಗ ಹೇಗೆ ಬಂತು ಅಂತ ತಿಳಿಸಿ. ಇವಾಗ ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋಗಳನ್ನು ಖಂಡಿತವಾಗ್ಲೂ ನೋಡಿ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.